ಚಳ್ಳಕೆರೆ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಶನಿವಾರದಂದು ಚಳ್ಳಕೆರೆ ನಗರದ ಯಾದವ ವಿದ್ಯಾರ್ಥಿ ನಿಲಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶಾಸಕರಾದ ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿಯವರು ಚಾಲನೆ ಕೊಟ್ಟರು. ನಂತರ ಮಾತನಾಡಿದ ಶಾಸಕರು, ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ತಪಾಸಣೆ ಮಾಡಿಸಿಕೊಂಡು ಉತ್ತಮ ಆರೋಗ್ಯ ಪಡೆಯುವಂತೆ ಕರೆ ಕೊಟ್ಟರು. ಆಯುರ್ವೇದ ಔಷಧಿ ತುರ್ತಾಗಿ ಕೆಲಸ ಮಾಡಲ್ಲ, ಆದರೂ ಲೇಟಾಗಿ ಶಾಶ್ವತವಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ನಂಬಿಕೆ ಅನ್ನೋದು ಮುಖ್ಯ. ನಂಬಿಕೆ ಹೊಂದಿದ್ರೆ ಎಲ್ಲವನ್ನು ಗೆಲ್ಲಬಹುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ನಿವೃತ್ತ ಸಂಘದ ಅಧ್ಯಕ್ಷರಾದ ಕರಿಯಣ್ಣ, ಖಜಾಂಚಿ ಮೂಡಲಗಿರಿಯಪ್ಪ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದ್ಗೆ ತಿಪ್ಪೇಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಶಿಧರ್, ವೀರೇಶ್ ಹಾಗೂ ನಿವೃತ್ತಿ ನೌಕರರು ಇತರರು ಇದ್ದರು. ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿರಲ್ಲ, ಅವ್ರಿಗೆ ಯಾಕೆ ಬೇಗ ಇರ್ಬೋದಂದ್ರೆ ಕುಂತಲ್ಲೇ ಕೂತಿರ್ತಾರೆ, ಟೇಬಲ್ ಮೇಲೆ ಕೂತಿರ್ತಾರೆ, ಅವ್ರಿಗೆ ಜಾಸ್ತಿ ಆಕ್ಟಿವಿಟೀಸ್ ಇರಲ್ಲ. ಇವೆಲ್ಲ ಕಾರಣಕ್ಕೋಸ್ಕರನೂ ಕೂಡ ಅವರು ಸ್ವಲ್ಪ ಬೇರೆ ಕಂಪೇರ್ ಮಾಡಿದಾಗ, ರೈತರಿಗೆ ಕಂಪೇರ್ ಮಾಡಿದಾಗ, ಅವ್ರಿಗೆಲ್ಲ ಕಂಪೇರ್ ಮಾಡಿದಾಗ ಈ ಅಧಿಕಾರಿಗಳು ಮತ್ತು ನೌಕರರು ಏನಿದೆ ಅವರು ಸ್ವಲ್ಪ ಇಂಥದಕ್ಕೆ ಸುತ್ತಾಗ್ತಾರೆ. ಅದ್ರ ಜೊತೆಗೆ ನೌಕರು ಅಲ್ಲಿದ್ದವರು ಕೂಡ ಮನೆಯಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ತಾಯಂದರು ಅವರು ಕೂಡ ಕೆಲಸ ಜಾಸ್ತಿ ಇದೆ. ಯಾಕಂದರೆ ಈಗ ಗೊತ್ತೇ ಇದೆ, ನಾವು ಆಧುನಿಕ ಯುಗದಲ್ಲಿ ಇದ್ದೀವಿ. ಮೊದಲೇದಾಗಿದ್ದರೆ ಹಿಂದೆ 50 ವರ್ಷ 40 ವರ್ಷ 50 ವರ್ಷ ಹಿಂದೆ ಎಲ್ಲ ಚಟುವಟಿಕೆಗಳನ್ನು ಹೆಣ್ಮಕ್ಳು ಮಾಡ್ತಾಯಿದ್ರು. ಆದರೆ ಈಗ ಎಲ್ಲ ಸವಲತ್ತುಗಳು ಜಾಸ್ತಿ ಆಗಿ ನಮಗೆ ಅನಾರೋಗ್ಯ ಬರಲಿಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದರೆ ಯಾವುದೇ ಕೆಲಸ ಎಲ್ಲ ಪ್ರತಿಯೊಂದು ಮಿಷಿನಲ್ಲೇ ಆಗ್ಬಿಡ್ತದೆ. ಎಲ್ಲ ಯಾವುದೊಂದು ಅಡುಗೆ ಮಾಡೋದ್ರಿಂದ ಹಿಡಿದು ಕುಟ್ಟೋದ್ರಿಂದ ಬೀಸೋದ್ರಿಂದ ಕೂಡ ಅದಕ್ಕೆಲ್ಲ ಆಗುತ್ತೆ. ಬಹುಶಃ ಇವತ್ತಿನ ದಿನಗಳಲ್ಲಿ ನಮಗೆ ಆಯುರ್ವೇದಿಕ್ ಔಷಧ ಅದೇನಿದೆ ನಮಗೆ ಸಮಯ ತಗೊಳ್ತದೆ. ಆದರೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ರಿಲೀಫ್ ಆಗುತ್ತೆ. ಇದು ಸ್ವಲ್ಪ ಸಮಯ ತಗೊಳುತ್ತೆ. ಆದರೆ ಆ ಆಯುರ್ವೇದಿಕ್ ಇದು ಮುಂದೆ ಬರ್ತಕ್ಕಂಥ ಕಾಯಿಲೆಗಳನ್ನು ತಡೆಗಟ್ಟಂಥದ್ದು, ಬಂದಿದ್ದಂಥ ಕಾಯಿಲೆಗಳನ್ನು ಸಂಪೂರ್ಣವಾಗಿ ನಿವಾರಣೆಗೊಳಿಸ್ತಾರೆ. ಆದರೆ ನಾವು ಅದರಲ್ಲಿ ನಂಬಿಕೆ ಇಡಬೇಕು. ಫಸ್ಟ್ ಏಕದಮ್ಗೆ ತೊಗೊಂಡೆ ಆಗ ಏನಿಲ್ಲ ಇದು ಪರಿಣಾಮ ಅಂತ. ಯಾಕಂದರೆ ಇವೆಲ್ಲ ನಾವು ಅರ್ಜೆಂಟಲ್ಲಿ ಇದ್ವಿ. ಟಿ ವಿ ಹಾಕಿದಂಗೆ ಒಂದು ಚಾನಲ್ ಹಾಕಿದ್ರೆ ಅದೇನನ್ನ ಅಡ್ವರ್ಟೈಸ್ ಆದರೆ ಮತ್ತೆ ಬೇರೆ ಚಾನಲ್ಗೆ ಹೋಗ್ಬಿಡ್ತೀವಿ. ಅಂತ